ಅದು 3/7/2019ಕ್ಕೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಮುಂದೆ ಕೇಸ್ ಬರ್ತದೆ. ಆ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಂತೆ ತಡೆಗಟ್ಟುತ್ತೇವೆ, ನಡೆದರೆ ಕೂಡಲೇ ಕ್ರಮ ಕೈಗೊಳ್ಳುತ್ತೇವೆ ಅಂತ ಮಾನ್ಯ ಗೌರವಾನ್ವಿತ ನ್ಯಾಯಾಲಯಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳಿಲ್ಲ. 20 ರಿಂದ 25 ಅರ್ಜಿಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳದಿದ್ದಾಗ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಂಗ ನಿಂದನೆ ಕೇಸ್ ಹಾಕಿದ್ದೇವೆ. ಕೇಸ್ ನಂಬರ್ 380/2020 ಕೋರ್ಟ್ನಲ್ಲಿ ಕೇಸು, ಅದು ಕೂಡ 25/8/2021ಕ್ಕೆ ಮಾನ್ಯ ನ್ಯಾಯಾಲಯದ ಮುಂದೆ ಬರ್ತದೆ ಕೇಸು. ಆ ದಿನ ಅಧಿಕಾರಿಗಳು ಬಹಳಷ್ಟು ತಾಲೂಕು ಕಮಿಟಿ ಮಾಡಿದ್ದೇವೆ, ಜಿಲ್ಲಾ ಕಮಿಟಿ ಮಾಡಿದ್ದೇವೆ, 100 FIRಗಳು ಮಾಡಿದ್ದೇವೆ ಮತ್ತು ಸಾವಿರಾರು ಮೆಟ್ರಿಕ್ ಟನ್ ಸೀಸ್ ಮಾಡಿದ್ದೇವೆ ಅಂತ ನ್ಯಾಯಾಲಯಕ್ಕೆ ಭರವಸೆ ಕೊಟ್ಟಿದೆ. ಆದರೂ ನ್ಯಾಯಾಲಯ ಹೇಳಿದೆ, ನೀವು ಒಂದು ಸಾರಿ ಕ್ರಮ ತಗೊಂಡ್ರೆ ಮುಗಿಯುವುದಿಲ್ಲ, ಇದು ಅಕ್ರಮ ಗಣಿಗಾರಿಕೆ ದಿನನಿತ್ಯ ನಡೀತಕ್ಕಂಥದ್ದು, ದಿನನಿತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕು. ಹನುಮಂತಪ್ಪ ಅವರು ಅರ್ಜಿ ಮುಖಾಂತರ ಮನವಿ ಮಾಡಿದ್ರೆ ಕೂಡಲೇ ಕ್ರಮ ಕೈಗೊಳ್ಳಬೇಕಂತ ನ್ಯಾಯಾಲಯ ಹೇಳಿದೆ. ಆದರೂ ಜಿಲ್ಲಾಧಿಕಾರಿಗಳು 20 ಮತ್ತು 10 ರಿಂದ 5 ಅರ್ಜಿಗಳ ಮುಖಾಂತರ ಮನವಿ ಮಾಡಿದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ವಿರುದ್ಧ ಕೂಡಲೇ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ಅದೇ ಕಂಟೆಂಪ್ಟ್ ಏನ್ ರಿಓಪನ್ ಮಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದೆ, ನ್ಯಾಯಾಲಯ ಪೂರ್ಣ ಸ್ವತಂತ್ರ ಕೊಟ್ಟಿದೆ. ಅದೇ ಕಂಟೆಂಪ್ಟ್ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ನಾನು ಕೇಸ್ ದಾಖಲಿಸ್ತೀನಿ ಅಂತ ಹೇಳಬೇಕಾಗ್ತದೆ. ಹಾಗಾಗಿ ಈ ಗುತ್ತಿಗೆದಾರರಿದಲ್ಲ ಮೈಸೂರು, ಬೆಂಗಳೂರು, ಬಿಜಾಪುರದಿಂದ ಆನ್ಲೈನ್ ಮುಖಾಂತರ ಟೆಂಡರ್ ಹಾಕಿ ಅಲ್ಲಿ ಸ್ಥಳೀಯವಾಗಿ ರಾಯಚೂರಲ್ಲಿ ಬಂದು ಅಕ್ರಮ ಗಣಿಗಾರಿಕೆ ಮಾಡಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಸ್ಥಳೀಯ ರಾಜಕಾರಣಿಗಳಾದ ದೇವದುರ್ಗ ಶಾಸಕ ಮಾನ್ಯ ಶಿವನಗೌಡರು ಮತ್ತು ರಾಯಚೂರು ಹಾಲಿ ಸಂಸದರು ರಾಜ ಅಮರೇಶ್ವರ ನಾಯ್ಕ ಅವರು ಮತ್ತು ಮಾಜಿ ಸಂಸದರು ರಾಯಚೂರು ಬಿಬಿ ನಾಯ್ಕ ಅವರು ಮತ್ತು ರಾಜಶೇಖರ್ ನಾಯ್ಕ ಅವರು ಹಳೆಯಂದರು ಶ್ರೀನಿವಾಸ ನಾಯ್ಕ, ಚಂದ್ರಸ್ ನಾಯ್ಕ, ಅಪ್ಪಯ್ಯ ನಾಯ್ಕ, ಸಾಕಿನ ಗುಡುಗುಂಟಿ ಅವರು ಇವರು ಇಂಡೈರೆಕ್ಟ್ ಆಗಿ ಅಕ್ರಮ ಮರಳು ಗಣಿಗಾರಿಕೆ ಮಾಡಿ ಲೂಟಿ ಮಾಡ್ತಾ ಇದ್ರೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗ್ತದೆ. ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ 3/7/2019ಕ್ಕೆ ನ್ಯಾಯಾಲಯದ ಮುಂದೆ ಕೇಸ್ ಬರ್ತದೆ. 5/7/2019ಕ್ಕೆ ಬಾಗೂರು ಕೃಷ್ಣ ನದಿಯಲ್ಲಿ ನನ್ನ ಕಿಡ್ನಾಪ್ ಮಾಡ್ತಾರೆ ಈ ಭ್ರಷ್ಟರು, ಈ ಬಿಜೆಪಿ ಕಾಂಗ್ರೆಸ್ನವರು ಸೇರಿ. ಹಾಗಾಗಿ ನಾನು ಹಲವಾರು ಸಲ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದೇನೆ. ನ್ಯಾಯಾಲಯದಲ್ಲಿ ಕೇಸ್ ನಡೀತಿದೆ, ನಮ್ಗೆ ನಂಬಿಕೆ ಇದೆ. ಆದರೆ ಈ ದೇವದುರ್ಗ ಶಾಸಕ ಶಿವನಗೌಡರು ಮತ್ತು ಆಮೇಲೆ ರಾಜ ಅಮರೇಶ್ವರ ನಾಯ್ಕ ಅವರು, ಬಿಬಿ ನಾಯ್ಕ ಅವರು ನೈಸರ್ಗಿಕ ಸಂಪತ್ತು ಲೂಟಿ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಿಜೆಪಿ ಸರ್ಕಾರ, ಲೂಟಿಕೋರರ ಸರ್ಕಾರ, ಭ್ರಷ್ಟ ಸರ್ಕಾರ, ಅಕ್ರಮ ಮರಳು ಗಣಿಗಾರಿಕೆ ಮಾಡೋರ ಪರವಾಗಿರುವಂತಹ ಸರ್ಕಾರ. ಇವತ್ತಿನ ರಾತ್ರಿ ಗಣಿಗಾರಿಕೆ ನಿಷೇಧ ಇದೆ, ಇಡೀ ರಾತ್ರಿ ಗಣಿಗಾರಿಕೆ ಸಾಗಾಣಿಕೆ ಆಗ್ತದೆ. ಮಾನ್ಯ SP ಅವರು ರಾಯಚೂರು SP ಅವರಿಗೆ, ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿದ್ದೇನೆ, ಅರ್ಜಿ ಮುಖಾಂತರ ಮನವಿ ಮಾಡಿದ್ದೇನೆ. ಆದ್ರೆ ಯಾವುದೇ ರೀತಿ ಬಂಧಿಸ್ತಾ ಇಲ್ಲ. ಮಾನ್ಯ SP ಅವರು, ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಈ ಸರ್ಕಾರ ಬಿಜೆಪಿ ಸರ್ಕಾರ IAS IPS ಅಧಿಕಾರಿಗಳು ಇಟ್ಕೊಂಡು ನಮ್ಮ ನೈಸರ್ಗಿಕ ಸಂಪತ್ತು ಲೂಟಿ ಮಾಡ್ತದೆ ಅಂತ ಹೇಳ್ಬೇಕಾಗ್ತದೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆ ಅಂದ್ರೆ ಇಂಥ ಸರ್ಕಾರ ಬೇಕಾ ನಮ್ಗ? ಎಷ್ಟು ಬಂಡತನಕ್ಕೆ ಬಿದ್ದಿದೆ ಅಂದ್ರೆ ಈ ಸರ್ಕಾರ. ಒಂದು ಕಿತ್ತಿಟ್ಟು ಒಂದ್ ಸ್ವಲ್ಪ ಜನರ ಬಗ್ಗೆ ಕಾಳಜಿ ಇಲ್ಲ. ಸರ್ಕಾರದ ಪ್ರಾಪರ್ಟಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಆಗ್ತಿರೋದ್ರ ಬಗ್ಗೆ ಒಬ್ಬ ಸಾಮಾಜಿಕ ಹೋರಾಟಗಾರನಿಗೆ ಆ ಕಾರಣವಾಗಿ 2015ರಿಂದ ನಿರಂತರವಾಗಿ ಕಾನೂನು ಹೋರಾಟ ಮಾಡ್ತಿದ್ದೇನೆ. ಅಂದ್ರೆ ಯಾವುದೇ ರೀತಿ ನ್ಯಾಯಾಲಯಕ್ಕೆ ಗೌರವ ಕೊಡ್ತಾ ಇಲ್ಲ ಈ ಸರ್ಕಾರ ಬಿಜೆಪಿ ಸರ್ಕಾರ ಲೂಟಿ ಮಾಡ್ತದೆ ಸ್ವಾಮಿ ಹೋಗ್ಲಿ. ಆದ್ರೆ ಈ ಕಾಂಗ್ರೆಸ್ ವಿರೋಧ ಪಕ್ಷ ಅದು ಎಲ್ಲಿದೆ? ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ವಿರೋಧ ಪಕ್ಷ